स्वागत है आपका बी न्यूज नेशन में। मैं हूं आबिद हुसैन शेख। राम मंदिर निर्माण वीएचपी सभा का जवाब दिया एसएम पाटिल गनिहार ने। बीजापुर के शिवाजी सर्कल में पिछले दिनों वीएचपी की आयोजित सभा में राम मंदिर निर्माण जन आग्रह मंच से दिए गए भड़काऊ भाषणों की निंदा करते हुए स्वामियों, हिंदू संगठनों के पदाधिकारियों और बीजेपी नेताओं पर बरसे अहिंद के राज्य संचालक एसएम पाटिल गनिहार। पाटिल ने वीएचपी की सभा को नफरत का वातावरण निर्माण करके देश में सद्भावना, एकता और देश की मासूम जनता को गुमराह करके मुसलमानों के खिलाफ जहर उगलने की राजनीति बंद करके देश को बांटने की साजिश रचने वालों पर कानूनी कार्रवाई न करते हुए पुलिस की खामोशी पर सवाल उठाते हुए संविधान का अपमान करने वाले देशद्रोही होते हैं। हम देश का और देश के संविधान का सम्मान करने वाले लोग हैं। इस देश के लिए हमने बहुत कुछ किया है और आगे भी करेंगे। हमें किसी के सर्टिफिकेट की जरूरत नहीं है। इस प्रेस मीट में दलित मुखंड अडवप्पा सालगर, नागराज नंबू, अक्रम माशाळकर और एमसी मुल्ला उपस्थित रहे। ಮಾಧ್ಯಮ ಗೋಷ್ಠಿಗೆ ಎಲ್ಲ ಆತ್ಮೀಯ ಹಾಗೂ ಗೌರವಾನ್ವಿತ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಇತ್ತೀಚೆಗೆ ಬಿಜಾಪುರ ನಗರದಲ್ಲಿ ಉಪಸ್ಥಿತರಿದ್ದು ಒಂದು ಮನವಿಯನ್ನು ಕೇಂದ್ರ ಸಚಿವರಾದ ರಮೇಶ್ ಜಿಗಜಿಣಗಿ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಪೂರ್ವದಲ್ಲಿ ಅವರು ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಬೇಕು ಅಂತ ಹೇಳಿ ಸ್ಫೂರ್ತಿದಾಯಕ ಭಾಷಣಗಳು ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಅವತ್ತಿನ ಸಭೆಯಲ್ಲಿ ಭಾಗವಹಿಸಿದವರಿಗೆ ನಮ್ಮದು ಒಂದು ಪ್ರಶ್ನೆ ಇದೆ. ನೀವು ಒತ್ತಾಯ ಯಾರ ಮೇಲೆ ಮಾಡ್ತಾ ಇದ್ದೀರಿ? ಕೇಂದ್ರದಲ್ಲಿ ಸರ್ಕಾರ ನಿಮ್ಮದೇ ಇದೆ, ಯುಪಿನಲ್ಲಿ ಸರ್ಕಾರ ನಿಮ್ಮದೇ ಇದೆ. 2014ಕ್ಕಿಂತಲೂ ಮುಂಚೆ ನೀವೇ ಭಾಷಣಗಳನ್ನು ಮಾಡಿದಿರಿ, ಹೇಳಿಕೆಗಳನ್ನು ಕೊಟ್ಟಿದ್ದೀರಿ, ಒತ್ತಾಯ ಮಾಡಿದಿರಿ ಜನರಿಗೆ. ಈ ಸಲ ಬಿಜೆಪಿ ಸರ್ಕಾರ ಬಂದರೆ, ಮೋದಿ ಪ್ರಧಾನಮಂತ್ರಿ ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಹಾಗೇ ಆಗುತ್ತದೆ, ನಾವು ಮಾಡೇ ಮಾಡ್ತೀವಿ ಅಂತ ನೀವು ಹೇಳಿರಿ. ಆದರೆ ಈಗ ನೀವು ಒತ್ತಾಯ ಮಾಡಕತ್ತೀರಿ. ಯಾರ ಮೇಲೆ ಒತ್ತಾಯ ಮಾಡಕತ್ತೀರಿ? ನೀವು ನಿಮ್ಮ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀರಿ. ಶಿವಾಜಿಗೂ ಮತ್ತು ಮುಸ್ಲಿಮರಿಗೂ ಅನನ್ಯ ಸಂಬಂಧ ಇತ್ತು. ಅದನ್ನು ತಿರುಚಿ ಬರೆದಿದ್ದಾರೆ. ನನ್ನ ಹತ್ರ ಬುಕ್ ಇದೆ, ತಮ್ಮೆಲ್ಲರಿಗೂ ನಾನು ಕಳಿಸ್ತೇನೆ. 25 ವರ್ಷ RSS ಗರಡಿಯಲ್ಲಿ ಇದ್ದಂಥ ಒಬ್ಬ ಮನುಷ್ಯ ಅದರಿಂದ ಹೊರಗೆ ಬಂದು ಒಂದು ಬುಕ್ ಬರೆದಿದ್ದಾನೆ. ಅದರ ಹೆಸರು ನರಕದ ಗರ್ಭಗುಡಿಯೊಳಗೆ. ಅವರ ಹೆಸರು ಸುಧೀರ್ ಮಿನ್ನಿ. ಇಂಥ ಒಂದು ಇತಿಹಾಸವನ್ನು ತಿರುಚಿ ಇವತ್ತ ಶಿವಾಜಿಯನ್ನು ಮುಸ್ಲಿಮರ ಮೇಲೆ ಎತ್ತಿ ಕಟ್ಟುವುದು, ಮುಸ್ಲಿಮರನ್ನ ಶಿವಾಜಿ ಮೇಲೆ ಎತ್ತಿ ಕಟ್ಟುವುದು, ಹೀಗೆ ಮಾಡಿ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡ್ತಾ ಇದ್ದಾರೆ. ದೇಶದ ಮುಸ್ಲಿಮರು ಯಾರು ವಿರೋಧ ಮಾಡಿಲ್ಲ. ಇವರಿಗೆ ಕಾನೂನುಬದ್ಧವಾಗಿ, ನ್ಯಾಯಯುತವಾಗಿ, ಸೌಹಾರ್ದಯುತವಾಗಿ ಮಂದಿರ ನಿರ್ಮಾಣ ಆಗಲಿಕ್ಕೆ ಈ ದೇಶದ ಮುಸ್ಲಿಮರ ಸಹಕಾರ ಇದೆ. ಹಿಂದೆ 1992 ಸುಮಾರಿಗೆ 92 ಡಿಸೆಂಬರ್ 6ರಂದು ನನ್ನ ಕಡೆ ವೀರ್ ಸಾವರ್ಕರ್ದು ಬುಕ್ ಇದೆ. ಅದು ಕಳಿಸಂದ್ರೆ ನಿಮಗೆಲ್ಲ ಕಳಿಸ್ತೇನೆ. ಬ್ರಿಟಿಷರು ಅವರನ್ನು ಹಿಂದೂ ಮುಸ್ಲಿಮರನ್ನು ಹೊಡೆದಾಳಲಿಕ್ಕೆ ಮತ್ತು ಈ ಭಾರತದ ವಿಭಾಗ ಮಾಡಲಿಕ್ಕೆ ಅವರು ಒಳಸಂಚು ಮಾಡಿದರು. ಅಂಡಮಾನ್ ನಿಕೋಬಾರ್ ನಡುಗಡ್ಡೆಯಲ್ಲಿ ಜೈಲಿನಲ್ಲಿದ್ದಾಗ ಅವರು ಮುಚ್ಚಳಿಕೆ ಬರ್ಕೊಟ್ಟು ಹೊರಗೆ ಬಂದರೆ ಇದು ಒಪ್ಪಂದವನ್ನು ಮಾಡಿಕೊಂಡೇ ಹೊರಗೆ ಬಂದರು. ಅವರು ಹೊರಗೆ ಬಂದು ಹಿಂದುತ್ವವನ್ನು ಇಲ್ಲಿ ತಯಾರು ಮಾಡಿದ್ರು. ಅವರು ಬ್ರಿಟಿಷರು ಒಳಸಂಚಿದು. ಬ್ರಿಟಿಷರಿಗೆ ಶರಣಾಗತಿ ಆಗಿ ಬಂದಂಥವ್ರಿಗೆ ವೀರ ಹೆಸರಿಟ್ಟರು, ವೀರ್ ಸಾವರ್ಕರ್. ಇವರೇ ಬರೆಯೋದು, ಇವರೇ ಹೆಸರು ಇಡೋದು, ಇವರೇ ಕುಣಿದಾಡೋದು, ಇವರೇ ಹೋರಾಡೋದು, ಇವರೇ ಓಡಾಡೋದು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಆ ಸ್ವಾಮೀಜಿಗಳಿಗೆ ಹೇಳ್ತೀನಿ, ಇನ್ನು ಮುಂದೆ ಇಂಥವು ಮಾತನಾಡಿ ಮುಸ್ಲಿಮರನ್ನು ಪ್ರಚೋದನೆ ಮಾಡಬೇಡಿ. ಮುಸ್ಲಿಮರ ಸಹನ ಶಕ್ತಿ ಮತ್ತು ಮೌನವನ್ನು ದುರ್ಬಲ ಅಂತ ತಿಳ್ಕೊಬೇಡಿ. ದುರ್ಬಲ ಅಂತ ತಿಳ್ಕೊಂಡು ತಾವು ಈ ಥರ ಮಾತಾಡಬೇಡಿ. ಮುಸ್ಲಿಮರು ಈ ದೇಶವನ್ನು ಕಟ್ಟಿದ್ದಾರೆ, ಈ ದೇಶವನ್ನು ಉಳಿಸಿದ್ದಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡಿದ್ದಾರೆ. ನಿಮ್ಮಿಂದ ಕಲಿಯಬೇಕಾಗಿಲ್ಲ. ಆಮೇಲೆ ಕೇಶವ ಹೆಗಡೆ ಅನಂತವರು ಒಬ್ಬರು ಭಾಷಣದಲ್ಲಿ ಹೇಳ್ತಾರಲ್ಲಿ 3.5 ಲಕ್ಷ ಜನ ರಾಮ ಮಂದಿರಕ್ಕಾಗಿ ಪ್ರಾಣ ಕೊಟ್ಟಿದ್ದಾರಂತ. 3.5 ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳೋದು ಭಾಳ ಸುಳ್ಳು, ಅತಿ ಸುಳ್ಳಿದೆ. ಕೆಲವರು ಕರಸೇವಕರಲ್ಲಿ
ಕರಸೇವೆ ಮಾಡಕ್ಕೆ ಹೋದ ದಿವಸ ಅವ್ರು ಪ್ರಾಣ ತೆತ್ತಿದ್ದಾರೆ, ಕೆಲವರು ಅಂಗವಿಕಲರಾಗಿದ್ದಾರೆ. ನಿಮಗೋಸ್ಕರ, ನಿಮ್ಮ ಪಿತೂರಿಗೋಸ್ಕರ ಇವತ್ತಿಗೂ ನೀವು ಅವ್ರ ಮನೆಗಳಿಗೆ ಹೋಗಿ ಅವ್ರ ಕುಟುಂಬ ಎಲ್ಲಿದೆ, ಏನು ಮಾಡ್ತಾ ಇದೆ, ಅವ್ರು ಯಾವ ಥರ ಬದುಕ್ತಾ ಇದ್ದಾರೆ ಅನ್ನೋದು ನೋಡಿಲ್ಲ. ಇವತ್ತಿಗೂ ನೀವು ಕರಸೇವಕರ ಪರಿಸ್ಥಿತಿ ಏನದ ಅನ್ನೋದು ನೋಡಿಲ್ಲ. ನೀವು 26 ವರ್ಷಗಳ ಹಿಂದೆ ತೊಗೊಂಡು ಹೋದ್ರಿ ಪ್ರಚೋದನೆ ಮಾಡಿ ಇಡೀ ದೇಶದ ತುಂಬ ಜನರಿಗೆ. ಯುವಕರು ಅಂಗವಿಕಲರಾಗಿದ್ದಾರೆ, ಸಾವಿರಾರು ಯುವಕರು, ನೂರಾರು ಜನ ಅಲ್ಲಿ ಅಸಹಾಯಕರಾಗಿದ್ದರು. ಅಂಥವ್ರ ಸಹಾಯಕ್ಕೆ ನೀವು ಇವತ್ತಿಗೂ ಹೋಗಿಲ್ಲ. ನಿಮಗೆ ಏನೂ ಬೇಕಾಗಿಲ್ಲ, ಕೇವಲ ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು, ನೀವು ಅಧಿಕಾರಕ್ಕೆ ಬರೋದು, ಮತ ಬೇಟೆ ಮಾಡೋದು, ಅಷ್ಟೇ ನಿಮ್ಮ ಕೆಲಸ. 3.5 ಲಕ್ಷ ಜನ ರಾಮ ಮಂದಿರಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ ಮಹಾಸ್ವಾಮಿಗಳೇ. ಸ್ವಾತಂತ್ರ್ಯಕ್ಕೋಸ್ಕರ ನಿಮ್ಮ ಜನ ಎಷ್ಟು ಜನ ಪ್ರಾಣ ಕೊಟ್ಟರು? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ 5 ಲಕ್ಷ ಮುಸ್ಲಿಮರು, ರೆಕಾರ್ಡ್ ಇದೆ ನನ್ನ ಕಡೆ, 5 ಲಕ್ಷ ಮುಸ್ಲಿಮರು ಪ್ರಾಣ ಕೊಟ್ಟಿದ್ದಾರೆ. ಸಿಖ್ಖರು ಕೊಟ್ಟಿದ್ದಾರೆ, ಹಿಂದುಳಿದರು ಕೊಟ್ಟಿದ್ದಾರೆ, ದಲಿತರು ಕೊಟ್ಟಿದ್ದಾರೆ. ನೀವೆಷ್ಟು ಜನ ಕೊಟ್ಟರಿ ಪ್ರಾಣ? ಇದೇ ಮಾತನ್ನು ಪಾರ್ಲಿಮೆಂಟ್ನಲ್ಲಿ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾಗ ನಿಮಗೆಲ್ಲ ಮೆಣಸಿನಕಾಯಿ ಹಿಡಿತವಾಗ. ಯಾರಾದರೂ ಮುಸ್ಲಿಮರು ವಿರೋಧ ಮಾಡಿದ್ದಾರೆ ರಾಮ ಮಂದಿರಕ್ಕೆ? ನಿಮ್ಮದೇ ಇದೆ, ನೀವೇ ಕಟ್ರಿ. 92ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ನೀವು ಬಾಬರಿ ಮಸೀದನ್ನು ನೆಲಸಮಗೊಳಿಸಿದ್ರಿ. ಇವತ್ತು ನೀವು ಸುಪ್ರೀಂ ಕೋರ್ಟ್ಗೆ ವಿರೋಧ ಮಾಡ್ತಾ ಇದ್ದೀರಿ, ಸುಪ್ರೀಂ ಕೋರ್ಟ್ಗೆ ಟೀಕಾ ಮಾಡ್ತಾ ಇದ್ದೀರಿ. ಇದರಿಂದ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಹಾಕೋದು ಮತ್ತು ನ್ಯಾಯಾಲಯಗಳ ಮೇಲೆ ಒತ್ತಡ ಹಾಕೋದು ಕೆಲಸ ನೀವು ಮಾಡ್ತಾ ಇದ್ದೀರಿ. ಇವತ್ತು ಇದು ದೇಶದ ಸಂವಿಧಾನ ವಿರೋಧಿ. ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವರು ದೇಶ ದ್ರೋಹಿಗಳು, ದೇಶ ಪ್ರೇಮಿಗಳಲ್ಲ, ದೇಶ ಭಕ್ತರಲ್ಲ, ದೇಶದ ಸ್ವಾತಂತ್ರ್ಯ ಪ್ರಜೆಗಳಾಗಿರ್ಲಿಕ್ಕೆ ಲಾಯಕ್ಕಿಲ್ಲ ಅವರು. ಈ ದೇಶದ ಅಸ್ಮಿತೆ ಸಂವಿಧಾನ. ಈ ದೇಶದ ಎಲ್ಲರೂ ರಾಮ ಮಂದಿರ ಬೇಡ್ತಾ ಇದ್ದಾರೆ. ಎಷ್ಟು ಜನರಿಗೆ ರಾಮನ ಹೆಸರು ಗೊತ್ತಿದೆ ಈ ದೇಶದಲ್ಲಿ? ಎಷ್ಟು ಜನರಿಗೆ ರಾಮ ಮಂದಿರದ ವಿಚಾರ ಗೊತ್ತಿದೆ? ಎಷ್ಟು ಜನರಿಗೆ ನಿಮ್ಮ ಪಿತೂರಿಗೆ ಗೊತ್ತಿದೆ? RSS ದವರು ಮಾತ್ರ ಇಡೀ ದೇಶನ, ಇಡೀ ದೇಶದ ಪ್ರಜೆಗಳ, ಇಡೀ ದೇಶದ ಹಿಂದೂಗಳ ಸಂಘ ಪರಿವಾರ ಮಾತ್ರ. ಈ ದೇಶದ 125 ಕೋಟಿ ಜನ ಇವತ್ತ ಒಂದೇ ಹೃದಯದಿಂದ ಬದುಕ್ತಾ ಇದ್ದಾರೆ. ಅದರಲ್ಲಿ ನೀವು ಹುಳಿ ಹಿಂಡಿ ಈ ದೇಶವನ್ನು ದುಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದೀರಿ. ನಿಮಗೇನಾದರೂ ದೇಶದ ಪ್ರೇಮ ಇದ್ರೆ, ಈ ದೇಶ ಭಕ್ತರಿದ್ರೆ, ನೀವು ಈ ದೇಶದ ಜನರ ಹೃದಯಗಳನ್ನು ಕೂಡಿಸಿ, ಹೃದಯಗಳನ್ನು ಕಟ್ಟಿ, ಆಮೇಲೆ ಮಂದಿರ ಮಸೀದಿಗಳನ್ನು ಕಟ್ಟಿ. ನಿಮಗ ವಿದೇಶದಲ್ಲಿ ಹೋಗಿ ಮುಸ್ಲಿಂ ರಾಷ್ಟ್ರಗಳು ಅಪ್ಪಗೊಳಕ್ಕೆ ಬರ್ತದೆ. ನಿಮಗೆ ದೇಶದಲ್ಲಿ ಮುಸ್ಲಿಮರನ್ನ ಅಪ್ಪಗೊಳಕ್ಕೆ ತಯಾರಿಲ್ಲ. ನೀವು ಈ ದೇಶ ಉಳಿಸಿದಂಥ ಮುಸ್ಲಿಮರನ್ನ ವಿದೇಶದಲ್ಲಿ ಹೋಗ್ತೀರಿ, ಸೌದಿಯಲ್ಲಿ ಹೋಗ್ತೀರಿ, ದುಬೈಲಿ ಹೋಗ್ತೀರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ದಲ್ಲಿ ಹೋಗಿ ನೀವು ದೇವಸ್ಥಾನಕ್ಕೆ ಭೂಮಿ ತಗೊಂಡ್ರಿ. ಇದೇ ಮೋದಿಯವರು ಹೋಗಿ ಪೂಜಾ ಮಾಡಿ ಬಂದರು, ಭೂಮಿ ಪೂಜಾ ಬಂದು. ಇಸ್ಲಾಂ ಮುಸ್ಲಿಮರು ಎಷ್ಟು ಹೃದಯ ವಿಶಾಲ ಇರ್ತದೆ ಅಂತ ಹೇಳಿದ್ರೆ, ಒಂದು ಇಸ್ಲಾಮಿಕ್ ಕಂಟ್ರಿನಲ್ಲಿ ಒಂದು ಭವ್ಯವಾದ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಭೂಮಿ ಕೊಟ್ಟಿದ್ದಾರೆ. ಅವರು ಮೋದಿಯವರಿಗೆ ಕರೆಸಿ ಅಡಿಪೆ ಹಾಕಿಸಿದ್ದಾರೆ. ಅರ್ಥ ಮಾಡ್ಕೋಬೇಕು, ಇಸ್ಲಾಂ ಏನು ಹೇಳ್ತಂತ ಹೇಳಿದ್ರೆ ಶಾಂತಿಯನ್ನು ಸಾರ್ತದೆ. ಮುಸ್ಲಿಮರು ಯಾವತ್ತೂ ಪಿತೂರಿ ಮಾಡಿಲ್ಲ. ಸೌದಿಯೊಳಗ ಇತ್ತೀಚೆಗೆ ಇಬ್ಬರು ಮುಸ್ಲಿಮರು ಭಾರತದ ಧ್ವಜ ಹಿಡಿದಿದ್ದಕ್ಕಾಗಿ ಬಂಧನಕ್ಕೊಳಗಾಗಿದ್ದಾರೆ. ಅಂಥ ಒಂದು ದೇಶದಲ್ಲಿ ಸಹಿತ ನಿಮಗೆ ಗೌರವ ಇದೆ, ನೀವು ಅಲ್ಲಿ ಹೋಗಿ ಅಪ್ಕೊಳ್ತೀರ ಅವರಿಗೆ. ನಿಮಗೆ ವಿದೇಶದ ಮುಸ್ಲಿಮರು ಬೇಕು, ಆದರೆ ಭಾರತದವ್ರು ಬೇಕಾಗಿಲ್ಲ. ಕಟ್ಟಬೇಡ್ರಿ ಅಂತೇನು ಹೇಳ್ತಾ ಇಲ್ಲ. ನೀವು ನ್ಯಾಯಾಲಯದ ಆದೇಶಕ್ಕಾಗಿ ಕಾಯಿರಿ. ನ್ಯಾಯಾಲಯ ನಿಮಗೆ ಆದೇಶ ಕೊಟ್ಟರೆ ಅಲ್ಲಿ ಮಂದಿರ ಕಟ್ಟ್ರಿ, ನಮ್ಮದು ಸಹಕಾರ ಇದೆ. ಮತ್ತು ನಮ್ಮ ಇನ್ನೂ ಜನನಾಯಕರು ಭಾಳ ಹೇಳಿದ್ದಾರೆ, ನಾವು ನಿಮಗೆ ಇಟ್ಟಂಗಿ ಮತ್ತು ಅಲ್ಲಿ ಕಟ್ಲಿಗೆ ಸಹಾಯ ಮಾಡ್ತೀವಿ, ನಾವೇ ಇಟ್ಟಂಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಭಾಳ ಜನ ಮುಂದುವರೆದು ಮುಸ್ಲಿಂ ನಾಯಕರುಗಳು ದೇಶದಲ್ಲಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅವೆಲ್ಲ ಬರ್ತಾ ಇದ್ದಾವೆ. ಇವ್ರು ಅರ್ಥ ಮಾಡ್ಕೋಬೇಕು. ಇಷ್ಟಾಗಿ ನಾವು ಕೇವಲ ಒಂದು ಸುಳ್ಳನ್ನು 100 ಸಲ ಹೇಳಿ ಅದನ್ನು ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. ಇವ್ರಿಗೆ ಹ್ಯಾಬಿಟ್ ಇದೆ ಕೇವಲ ಇಂಥವು ಮಾಡೋದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಿಮಗೆ ಹೈದರಾಬಾದ್ದಲ್ಲಿ ಚಾರ್ಮಿನಾರ್ ಬಿಲ್ಡಿಂಗ್ ಇದೆ, ಒಂದು ಜಗತ್ ಪ್ರಸಿದ್ಧ ಬಿಲ್ಡಿಂಗ್. ಅದ್ರ ಪಕ್ಕದಲ್ಲಿ ಮೂಲ್ಯಾಗ ಒಂದು ಮಂದಿರ ಕಟ್ಟಿಬಿಟ್ಟಿದ. ಹೈದರಾಬಾದ್ ನಿಜಾಮ ಚಾರ್ಮಿನಾರ್ ಕಟ್ಟಿಸುವಾಗ ಮಂದಿರ ಕಟ್ಟಿರಲಿಲ್ಲ. ಇವರಲ್ಲೊಂದು ಎದಕ್ಕೆ ಜಗಳಕ್ಕೋಸ್ಕರ. ಇವತ್ತಿಗೆ ಒಂದು 20 ವರ್ಷ ನೋಡ್ತೀನಿ ನಾನು, ಅಲ್ಲಿ ಪೊಲೀಸರು ವ್ಯಾನ್ ಇಟ್ಕೊಂಡು ಕಾಯ್ತಾನೆ ಇದ್ದಾರೆ, ಸುಮ್ಮನೆ ಕಿಡಿಗೇಡಿತನ ಮಾಡಕ್ಕೆ. ಮತ್ತು ನೀವು ಭಾಳ ಜನ ಹಿರಿಯರಿದ್ದೀರಿ, ಇಲ್ಲಿ ಗೊತ್ತಿರಬೇಕು, 100 ವರ್ಷಗಳಿಂದ 800 ವರ್ಷಗಳಿಂದ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಬಾಬಾ ಬುಡನ್ಗಿರಿ ದರ್ಗಾನೇ ಇತ್ತು. ಇವತ್ತು ದತ್ತ ಮಂದಿರ ತಿಳ್ಕೊಂಡು ಇವತ್ತು ಅಲ್ಲಿ ತಂದು ನಿಂದಿರಿಸ್ಬಿಟ್ಟಿದ್ದಾರೆ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕಾಫಿ ತಂದಿದ್ದು, ಕಾಫಿ ಬೀಜ ತಂದವರು ಬಾಬಾ ಬುಡನ್ಗಿರಿ ಅವರು.
ಅವರು ಎಲ್ಲ ಕಡೆ ಇತಿಹಾಸ ಇದೆ. ಬಾಬಾ ಬುಡನ್ಗಿರಿಯವರು ಕಾಫಿ ಬೀಜಗಳನ್ನು ತಂದು ಅಲ್ಲಿ ಬೆಳೆಸೋದಕ್ಕೆ ಇವತ್ತು ಇಡೀ ಕಾಫಿ ನಾಡಾಗಿದೆ. ಅದು ಇವತ್ತು ನಮ್ಮ ರಾಷ್ಟ್ರದಲ್ಲಿಯೇ ಒಂದು ಪ್ರಸಿದ್ಧ ನಾಡಿದೆ ಅದು. ಇಂಥವೆಲ್ಲ ಕೇವಲ ಇಂಥವು ಕುಚಿದಿತ್ತು ಅನ್ನೋದು. ಮತ್ತು ಕೃತಿಚೌರ್ಯ ಅಂತಾರೆ ಇದಕ್ಕೆ. ಕೃತಿಚೌರ್ಯ ಮಾಡೋದು, ಸ್ವಂತ ಬರೆಯಕ್ಕೆ ಬರಲ್ಲ ಸಾಹಿತಿಗಳು ಅಲ್ಲಿ ಕೃತಿಚೌರ್ಯ ಮಾಡೋರು ಅಂದ್ರೆ ಸ್ವಂತ ಮಾಡೋ ಶಕ್ತಿ ಇಲ್ಲಿ ಇವ್ರಿಗೆ ಏನು. ಅಯೋಧ್ಯದಿರ್ಬೋದು, ಬಾಬಾ ಬುಡನ್ಗಿರಿ ಇರ್ಬೋದು, ಯಾವುದೇ ಇರ್ಬೋದು, ಒಟ್ಟು ಸ್ವಂತ ಮಾಡೋರಲ್ಲ. ನಾನು ಒಂದು 20 ವರ್ಷದಿಂದ ಗೋಳಗುಂಡದ ನಮ್ಮ ಗೆಳೆಯರ ಬಂದಿದ್ದು ತೋರ್ಸಲಿಕ್ಕೆ ಹೋಗಿದ್ದೆ. ಅಲ್ಲೊಬ್ಬ ಉತ್ತರ ಭಾರತದ ಬಂದಿದ್ದ, ನನಗೆ ಪರಿಚಯ ಆಯಿತು, ಮಾತಾಡ್ಕೊಳಕ್ಕೆ ಇದು ಹಿಂದೂ ವಾಸ್ತುಶೈಲಿ ಅದು ಹೌದಿಲ್ಲ ಅಂತ ಕೇಳ್ದವ ನನಗೆ. ಅಂದ್ರೆ ಇವ್ರ ತಲೆಯಾಗ ವಾಸ್ತುಶೈಲಿ ತಯಾರು ಮಾಡಿ ಇದು ನಮ್ದು ಇಂಥದ್ದಿದೆ ಅಂತ ಹೇಳೋರಲ್ಲ, ಇನ್ನೊಬ್ಬರು ನಮ್ಮದು ಅಂತ ಹೇಳೋರು. ಅದಕ್ಕೆ ಇದು ಬಿಡಬೇಕು. ಈಗ ಒಂದ್ ನಿಮಿಷ ಅವ್ರು ಜನ ತಿಳ್ಕೊ ಅರ್ಥ ಮಾಡ್ತಾರೆ. ಅಲ್ಲ, ಈಗ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಇರ್ಬೇಕಾದ್ರೆ ಅಲ್ಲಿ ಅವರು ಯಾರ್ಯಾರು ಅದ್ರ ಹೋಗ್ಯಾರ ಅವರು ತಮ್ಮ ಎವಿಡೆನ್ಸ್ ಎಲ್ಲ ಕೊಡಾಕ್ತಾರ. ನಾವ್ ಅದ್ರ ಬಗ್ಗೆ ನೀವ್ಯಾಕೆ ಮಾತಾಡ್ಬೇಕು, ಬೇರೆಯವ್ರು ಯಾಕೆ ಮಾತಾಡ್ಬೇಕು? ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯ ಇರ್ಬೇಕಾದ್ರೆ ನಾವು ಸುಪ್ರೀಂ ಕೋರ್ಟ್ ವ್ಯಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ಇದ್ದಾಗನು ಇವ್ರು ಅದು ಕಾಯಲಾರ್ದೇನೆ ಅವಸರ ಪಟ್ಟು ಈ ತರ ಪ್ರಚೋದನೆ ಮಾಡ್ತಿದ್ದಾರೆ ಅಂತ ನಿಮ್ಮನ್ನು ನಾವು ಕರೆದು ಹೇಳ್ತಾ ಇದ್ದೀವಿ. ಈಗ ಅವ್ರು ಪ್ರಚೋದನೆ ಮಾಡಿರೋ ಅಂದ್ರೆ ಕ್ರಮ ಕೈಗೊಳ್ಬೋದಲ್ಲ, ಯಾಕೆ ನಿಮಗೆ ಅದು ಆಗಲ್ವಾ? ಈಗ ನಮ್ಮ ಬಿಜಾಪುರದಲ್ಲಿ ಅಥವಾ ನಮ್ಮ ಸರ್ಕಾರದ ಪೊಲೀಸ್ ಇಲಾಖೆ ಏನಾಗಿದೆ ಅಂತ ಕೇಳಿದ್ರೆ, ರಂಜಾನ್ ಹಬ್ಬದ ದಿವಸ ನಮ್ಮ ತನ್ವೀರ್ ಪಿರ ಹಾಸ್ಮಿ ಅವರು ಗುರುಗಳು ಈದ್ಗಾದಲ್ಲಿ ನಮಾಜ್ ಮಾಡುವಾಗ ಅವ್ರು ಏನು ಹೇಳಿಲ್ಲ, ಬಕ್ರೀದ್ ಹಬ್ಬ ಬರ್ತಾ ಇದೆ, ಶಾಂತತೆಯಿಂದ ಇರಿ, ಶಾಂತತೆಯಿಂದ ಬಕ್ರೀದ್ ಹಬ್ಬ ನಿರ್ವಹಿಸಿ, ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಕುರ್ಬಾನಿ ಆದೀತು, ಎಚ್ಚರವಾಗಿರಿ ಅಂತ ಹೇಳಿದ್ರು. ಅವ್ರ ಮೇಲೆ FIR ಮಾಡಿ ಅರೆಸ್ಟ್ ಮಾಡಿ ಅವ್ರಿಗೆ ಕೋರ್ಟ್ ಕಳಿಸಿದ್ರಿ. ಇವತ್ತು ಇವರು ಬಹಿರಂಗವಾಗಿ SP ಆಫೀಸಿಗೆ ಕೂಗಳಂತೆ ಇದೆ. ಇವ್ರು ಭಾಷಣ SP ಆಫೀಸ್ದಾಗ ಕೂತ್ ಕೇಳಿದಾರೆ. ಅವ್ರು SP ಅವರು, ಪೊಲೀಸ್ ಇಲಾಖೆಯವರು ಎದುರಿಗೆ ನಿಂತಿದ್ದಾರೆ. ಇವತ್ತಿಗೂ ಅವರು ಪೊಲೀಸ್ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವೇನು ಹೇಳುದು? ಎಷ್ಟು ಸಲ ಹೇಳುದು ಅವರಿಗೆ? ಅಲ್ಲ, ನೀವು ದೂರು ಕೊಡ್ಬೋದಲ್ಲ. ನಾವು ದೂರು ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ಬಣ್ಣ ಬರ್ತದ. ಅದಕ್ಕೆ ಯಾಕೆ ತನ್ವೀರ್ ಪಿರ ಎದುರು ಯಾರು ದೂರು ಕೊಟ್ಟಿದ್ದಿಲ್ಲ, ಅವರೇ ಸ್ವಯಂವಾಗಿ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಅವರು ಈಗ ಮಾಡ್ಬೇಕು ಅರೆಸ್ಟ್. ಅವರು ಪೊಲೀಸ್ ಇಲಾಖೆ ವಿಫಲತೆ ಇದು. ನಾವು ದೂರು ಕೊಟ್ಟು ಮತ್ತೆ ಜನಾಂಗ ದ್ವೇಷ, ನಮ್ಮ ಹಿಂದೂ ಮುಸ್ಲಿಂ ದ್ವೇಷ ಬರ್ತದೆ. ಅದಕ್ಕೆ ಪೊಲೀಸರ ಕೆಲಸ ಏನಿದೆ? ಕೋರ್ಟ್ಗೆ ಹೋಗಿ ಜಾಮೀನು ತಗೊಂಡಿದ್ದಾರೆ. ಅವರು ಅರೆಸ್ಟ್ ಮಾಡಿದಾರೆ ಅಂದ್ರೆ ಕೋರ್ಟ್ಗೆ ಹೋಗಿ ಜಾಮೀನು ತಗೊಂಡಿದ್ದಾರೆ. ಅವರು FIR ಮಾಡಿದ್ದಾರೆ ಅವ್ರ ಮೇಲೆ. ಅವ್ರಿಗೊಂದು ನೀತಿ, ಮುಸ್ಲಿಮರಿಗೊಂದು ನೀತಿ, ಇನ್ನುಳಿದವ್ರಿಗೊಂದು ನೀತಿ, ಅರೆಸ್ಟ್ದವ್ರ ನೀತಿ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತು 8 ದಿವಸ ಪೊಲೀಸರು ಇನ್ನೂ ಕ್ರಮ ತಗೊಂಡಿಲ್ಲ. ಖಡ್ಗ ಹೊರಗೆ ತಂದು ಕೊಲ್ಲುತ್ತೀನಿ ಅಂತ ಹೇಳಿ ಒಬ್ಬ ಕಾವ್ಯ ಹಾಕೊಂಡಂತ ಮನುಷ್ಯ, ನಾನು ಸ್ವಾಮಿ ಅನ್ನೋದಿಲ್ಲ, ಅವ್ರು ಸ್ವಾಮಿ ಅನ್ನಿಸ್ಕೊಳ್ಳೋಕೆ ಹೋಗಿಲ್ಲ. ಅವರು ಅಂತ ಒಬ್ಬ ಮನುಷ್ಯ ಇವತ್ತು ಇವರು ಕ್ರಮ ತಗೊಂಡಿಲ್ಲ. ಈಗ ಆ ಹಾಡು ಯಾವಾಗ ಬ್ಯಾನ್ ಆಗಿತ್ತು ಅನ್ನೋದು ಸಂದರ್ಭ ಹೇಳ್ತೇನೆ ನಿಮಗೆ. ಸುಮಾರು ಒಂದು ವರ್ಷ 2 ವರ್ಷದಿಂದ ಅದು ಬ್ಯಾನ್ ಇತ್ತು. ಅದು ಇವತ್ತಿಗೂ ಬ್ಯಾನ್ ಇದೆ. ನ್ಯಾಯಾಲಯದ ಆದೇಶನೇ ಮೀರಿ ಇವರು ಇಡೀ ರಾಜ್ಯದ, ಇಡೀ ರಾಷ್ಟ್ರದ ಸಂತರು ಅನ್ಸ್ಕೊಳ್ಳೋರು, ಸಾಧುಗಳು ಅನ್ಸ್ಕೊಳ್ಳೋರು, ವಿಶ್ವ ಹಿಂದೂ ಪರಿಷತ್ ಅನ್ಸ್ಕೊಳ್ಳೋರು, ಆರಿಸಿದವರು ಇವರೇ ಸಭೆಗಳನ್ನು ಮಾಡಿ ಲಕ್ಷಾನುಗಟ್ಟಲೆ ಜನ ಕೂಡಿಸಿ ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ರಾಮ ಮಂದಿರ ಬನಾಯಿಗೆ ಅನ್ನೋದ್ರಿಂದ ಹಾಡೇನು ದೊಡ್ಡದಲ್ಲ. ಅವಾಗ ಯಾವಾಗಿದು ಪ್ರಚೋದನೆ ಇರಲಿಲ್ಲ, ಅವಾಗ ಹೇಳಿದ್ರು. ಈಗ ಎಲ್ಲರೂ ಕೂಡಿ ಇವರು ಕಾನೂನು ವಿರೋಧಿ, ಸುಪ್ರೀಂ ಕೋರ್ಟ್ ವಿರೋಧಿ ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಏನು ದೊಡ್ಡದಲ್ಲ ಹಾಡಿನ ವಿಷಯ. ನೀವು ಪ್ರಚೋದಿಸಬೇಡಿ ಅಂತ ಹೇಳ್ತೀರಿ, ಅವ್ರು ಏನಾರ ಕೇಳಿ ನೀವು ಇದಾಗಿರೋ ಇದು ಸಮಸ್ಯೆ ಸಾರ್ವಜನಿಕವಾಗಿ ಇದು ಮಾಡಬಾರ ಸರ್. ಈಗ ಸಾರ್ವಜನಿಕವಾಗಿ ಈ ರೀತಿ ಸ್ವಲ್ಪ ಸ್ವಾಮೀಜಿಯವರು ಸಂದೇಶ ಕೊಡ್ತಾರಂತ ಸಾಮಾಜಿಕವಾಗಿ ಏನು ಉಳಿಸ್ತಾರೆ? ಸಮಾಜದ ಸ್ಥಿತಿಗತಿ ಬಗ್ಗೆ ಅವರು ಅರಿವಿಲ್ಲ ಅಂತ ಈ ರೀತಿ ಮಾತಾಡಿದ್ರೆ ಹೆಂಗಾಗ್ತದೆ? ಈಗ ಅವ್ರು ಮಾತಾಡೋಕೆ ಈಗ ಶಾಂತಿನ ಇದ್ದೀವಿ, ಮುಂದೆ ಶಾಂತಿನೇ ಇರ್ತೀವಿ. ಪ್ರಚೋದನೆ ತಿಳುವಳಿಕೆ ಎಷ್ಟು ಜನರಿಗೆ ಇರ್ತದೆ? ತಿಳುವಳಿಕೆ ಇರಲಾರ್ದವ್ರು ಕೆಲವರು ಪ್ರಚೋದನೆ ಒಳಗ ಸಂದರ್ಭ ಇರ್ತಾವ. ಅದಕ್ಕೆ ಇಂಥವ್ರೆಲ್ಲ ಮಾತಾಡಿ ಪ್ರಚೋದನೆ ಮಾಡಬಾರ್ದು ಅಂತ ಹೇಳ್ತೀವಿ. ಈಗ ಸಾಹೇಬ್ರೆ, ಇದು ಬಿಟ್ಟು ಇನ್ನೊಂದು, ಈಗ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಎದುರು ಮೀಟಿಂಗ್ ಮಾಡ್ಯಾರಂತೆ. ಈಗ ನವರಾಜ್ಪುರ ಉತ್ಸವ. ಒಂದ್ ನಿಮಿಷ ಅಡಿಯೊಬ್ಬರು ಮಾತಾಡ್ತಾರೆ ಸರ್. ನಮ್ದು ಒಂದು ಏನು ಕೇಶವ್ ಹೆಗ್ಡೆ ಅವರು ಮಾತಾಡಿದಂಥ ಮಾತಿಗೆ ಒಂದು ಆಕ್ಷೇಪಣೆ. ಅವ್ರು ಏನು ಹೇಳ್ತಾರೆ, ಸ್ವಾತಂತ್ರ್ಯಕ್ಕಿಂತಲೂ ಈ ರಾಮ ಮಂದಿರ ಕಟ್ಟುವ ಚಳವಳಿ ದೊಡ್ಡದು ಅಂತ ಹೇಳ್ತಾರೆ. ಇಲ್ಲಿದಂಥ ಪ್ರಜೆಗಳಿಗೆ, ಈ ದೇಶಕ್ಕೆ ಅವಮಾನ ಮಾಡೋದಂಥ ಇದು ಸಂಗತಿ. ಇನ್ನೊಂದನ್ನು ಏನು ಹೇಳ್ತಾರೆ ಇವರು, ಯಾವುದೇ ಒಂದು ರಾಮ ಮಂದಿರ ಕಟ್ಟಲಿ ಯಾರದೇ ಆಕ್ಷೇಪಣೆ ಇಲ್ಲ, ಕಾನೂನು ಏನಿದೆ ಕಾನೂನು ಪ್ರಕಾರವಾಗಿ ಹೋದ್ರೆ ನಾವು ಎಲ್ಲ ಈ ದೇಶ ಜನರು ಒಪ್ಪತ್ತೀವಿ. ಆದರೆ ಇನ್ನೊಂದು ಅವರು ಇದು ನಮ್ಮದು ಅಂತ ಹೇಳ್ಕೊಂಡು ಏನು ವಾದ ಮಾಡ್ತಾರೆ, ಅದಕ್ಕೆ ನಿಖರವಾಗಿ ಅವರೇ ಹೇಳ್ತಾರೆ. ಅವ್ರ ಪ್ರಕಾರ ಹೋಗ್ತೀವಿ. ಇವತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿನಾಥ್ ಯೋಗಿ ಹೇಳ್ತಾರೆ, ಹನುಮ ಒಬ್ಬ ದಲಿತ ಅಂತ ಹೇಳ್ತಾರೆ. ಈ ದೇಶದಲ್ಲಿದ್ದಂಥ ದಲಿತ ಎಷ್ಟು ಹನುಮನ್ ಇದು ಅದಾವ ಅರ್ಚಕರಾಗಿ ನಮ್ಮ ದಲಿತರು ನಮ್ಗೆ ಬಿಟ್ಟು ಕೊಡ್ರಿ. ಅವರು
ನಾವು ರಾಮ ಭಕ್ತರ ಹನುಮನ ನಮಗೆ ಬಿಟ್ಟು ಕೊಡ್ರಿ, ನಾವು ಅದನ್ನು ಅರ್ಚಕರಾಗಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ದೇಶದ ಸೌಹಾರ್ದತೆ ಸೋದರತೆ ಮತ್ತಷ್ಟು ಬೆಳಿತದೆ. ಒಬ್ಬರ ಏನಿದು ನಮ್ಮ ಅಯ್ಯಪ್ಪ ಸ್ವಾಮಿ ಇದಕ್ಕೆ ತೃಪ್ತಿ ದೇಸಾಯಿ ಅಂತ ಹೇಳ್ಕೊಂಡ ಮತಾಂತರ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಅವು ಇಲ್ಲಿಂದ ಮತಾಂತರ ಆದ್ರು ಸುಳ್ಳೇ ಹೇಳು. ಇಲ್ಲ ಯಾವ ಧರ್ಮದಿಂದ ಮತಾಂತರ ಆದ್ರು? ಮುಸ್ಲಿಮಿಂದ ಕ್ರಿಶ್ಚಿಯನ್ ಆದ್ರೆ, ಹಿಂದೂದಿಂದ ಕ್ರಿಶ್ಚಿಯನ್ ಆದ್ರು, ಅದಕ್ಕೆ ಯಾರ ಹೊಣೆ? ಮತಾಂತರ ಆಗ್ಲಿಕ್ಕೆ ಯಾರ ಹೊಣೆ? ಧರ್ಮಾಂತರ ಆಗ್ಲಿಕ್ಕೆ ಈ ದೇಶದಾಗ ಇದ್ದಂಥ ಹಿಂದೂಗಳು ಏನು ಮಾಡ್ತಾ ಇದ್ದಾರೆ? ಏನು ಅಲ್ಲಿದ್ದಂಥ ಎಲ್ಲ ಜನರು ಸಮಾನವಾಗಿ ನೋಡ್ಕೊತಾ ಇದ್ದಾರೆ? ಜಾತೀಯತೆ ಹೋಗಿದೆ, ಅಸ್ಪೃಶ್ಯತೆ ನಿಂತಿದೆ. ಇದಕ್ಕೇನು ಉತ್ತರ ಅದ? ಅವ್ರಿಗೆ ಇದೇ ಸ್ವಾಮೀಜಿಯವರು ಮಾತಾಡ್ತಾರ, ಖಡ್ಗ ಬರ್ತದೆ ಶಿವಾಜಿದಂತ. ಖಡ್ಗ ಶಿವಾಜಿ ಯಾರ ವಿರುದ್ಧ ಹಿಡಿದಿದ್ದ? ಒಬ್ಬ ಕೋಮಿನ, ಒಬ್ಬ ಜಾತಿ, ಒಬ್ಬ ಧರ್ಮದ ವಿರುದ್ಧ ಅಲ್ಲ ಅದು. ಈ ದೇಶ ಧರ್ಮ ಎಲ್ಲರನ್ನು ರಕ್ಷಿಸ್ಬೇಕನ್ನೋ ಉದ್ದೇಶದಿಂದ ಅವ್ರು ಖಡ್ಗ ಅಂತ ಉಪಯೋಗಿಸಿದ್ರು. ಇವರು ಒಂದು ಕೋಮಿನ ವಿರೋಧವಾಗಿ ಮಾತಾಡ್ತಿರುವಾಗ ಆ ಶಿವಾಜಿಗೆ ಎಷ್ಟು ಅವಮಾನ ಆಗ್ಬೋದು ಹೇಳ್ರಿ ನೋಡೋಣ. ಇದು ದಯವಿಟ್ಟು ಇದು ಅವ್ರು ಮಾತಾಡುವಂಥದ್ದು ಏನಿದೆಯಲ್ಲ, ಇದು ಒಂದು ಉದ್ದೇಶಪೂರ್ವಕವಾಗಿ, ಒಂದು ರಾಜಕೀಯ ಪ್ರೇರಿತವಾಗಿ ಮುಂಬರುವ ಏನು ಚುನಾವಣೆ ಐತೆ ಆ ನಿಮಿತ್ತವಾಗಿ ಇವರು ಇದು ಗಿಮಿಕ್ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಇದ್ದಂಥ ಮುಸಲ್ಮಾನರು, ದಲಿತರು, ಹಿಂದುಳಿದವರು, ಹಿಂದೂಗಳು, ಕ್ರಿಶ್ಚಿಯನ್ರು ಎಲ್ಲರೂ ಸೋದರತೆಯಿಂದ ಬದುಕಬೇಕಂದ್ರೆ ಸಂವಿಧಾನದಲ್ಲಿದೆ. ಆ ಸಂವಿಧಾನದ ಕೋರ್ಟನ್ನೇ ಇವರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅವಮಾನ ಇದು. ಕೋರ್ಟ್ ನಮಗೆಲ್ಲರಿಗೆ ಸಮಾನ. ಆ ಕೋರ್ಟಿನ ಬಗ್ಗೆ ಏನು ಕಾನೂನು ಬಗ್ಗೆ ಏನು ಮಾತಾಡ್ತಕ್ಕದ್ದಲ್ಲ. ಅವು ಏನು ನಿರ್ಣಯ ಇದೆ ಅದನ್ನು ಒಪ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಆ ಒಂದು ಕೋರ್ಟಿನ ಬಗ್ಗೆ ಈ ಕೋರ್ಟಿನ ಮೇಲೆ ಸಂಶಯ ಪಡೋದು ಅಂತ ಹೇಳ್ತಾ ಇದಾರಲ್ಲ, ಇವ್ರನ್ನ ಅರೆಸ್ಟ್ ಮಾಡಬೇಕು. ಇದೇದಾವತ್ತಂದ್ರೆ ಆಯಾ ಜಾತಿ ದೇವರುಗಳಿಗೆ ಯಾವ ಬಿಟ್ಟು ಕೊಡಿಲ್ಲ ಕೊಡ್ರಿ. ಆ ಉದ್ದೇಶಕ್ಕಾಗಿ ಹೇಳ್ತೇನೆ, ನಮ್ಗೆ ಬಿಟ್ಟು ಕೊಡ್ರಿ. ಕೆಲವು ದಿವಸ ರಾಮನ ಭಕ್ತರು ನಾವು, ರಾಮನ ಭಕ್ತರಾಗಿ ನಾವು ಏನ್ ಮಾಡ್ಬೇಕು, ನಾವು ಎಲ್ಲಿ ಕಟ್ಟಬೇಕು, ಯಾರ ಜೋಡಿ ಇರ್ಬೇಕು, ನಾವು ಇರ್ತೇವೆ. ರಾಮನ ಭಕ್ತರು ಆಂಜನೇಯ ಮತ್ತೆ ಇವ್ರಿಗೆ ಅಧಿಕಾರ ಇಲ್ಲದು. ಅವರೇ ಹೇಳ್ತಾರ ರಾಮ ಒಬ್ಬ ದಲಿತ ಅಂತ ಹೇಳ್ತಾರ. ಸಾರಿ, ದಲಿತ, ಹನುಮ ಒಬ್ಬ ದಲಿತ ಅಂತ ಹೇಳ್ತಾರ. ದಲಿತನ ಜೋಡಿ ರಾಮ ಎಷ್ಟು ಯಾವ ಅಭಿನಯವಾಗಿದ್ದ? ಇವ್ರಿಗೆ ಯಾಕೆ ಆ ರೀತಿ ಇರ್ಲಕ್ಕ ಆಗಿದ್ರೆ ಹಿಂದೂ ಧರ್ಮದಾಗ? ಬಾಬಾ ಸಾಹೇಬರು ಹಿಂದೂ ಧರ್ಮದಿಂದ ಪ್ರತ್ಯೇಕವಾಗಿ ಬುದ್ಧ ಧರ್ಮ ಸ್ವೀಕಾರ ಮಾಡೋದು. ಅದಕ್ಕೆ ಈ ತುಳಿತಕ್ಕ ಒಳಗಾಗಿ ಅಸ್ಪೃಶ್ಯತೆಗೆ ಬೇಜಾರ್ಪಟ್ಟು ಇವತ್ತು ಇವರು ಅವರೆಲ್ಲರಿಗೂ ತಗೊಂಡು ರಾಮ ಮಂದಿರ ಅಂತ ಹೇಳಿ ಸುಳ್ಳು ಹೇಳುದು ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಬೇಡ? ಅದು ಈ ದೇಶದ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ, ನ್ಯಾಯಾಲಯದ ಆದೇಶ ಪ್ರಕಾರ ನಿರ್ಮಾಣ ಆಗಲಿ ಮತ್ತು ಸೌಹಾರ್ದಯುತವಾಗಿ ಆಗಲಿ. ಅದು ಯಾವುದೇ ಒಂದು ದೇಶದಲ್ಲಿ ಜಾತಿ ಗಲಭೆಗಳಾಗಿ ಜಾತಿಯ ಜಗಳಗಳು ಹಚ್ಚಿ ಆಗಬಾರ್ದು. ಇದು ಬಿಟ್ಟು ಇನ್ನೊಂದು, ಈಗ ನಮ್ಮ ಉಸ್ತುವಾರಿ ಸಚಿವರು ನಿನ್ನ ಒಂದು ಮೀಟಿಂಗ್ ಮಾಡ್ಯಾರ. ಈಗ ಇಷ್ಟು ದಿನ ಆಯಿತು ನಾವು ಹೇಳಾಕ್ತೀವಿ ನವರಾತ್ರಿ ಉತ್ಸವ ಮಾಡ್ರಿ ಅಂತ ಹೇಳಿ, ಅದ್ರ ಬಗ್ಗೆ ಒಂದು ದಿನಾನು ಮೀಟಿಂಗ್ ಮಾಡಿಲ್ಲ. ಆದ್ರೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಡೆಯಾಗ್ತೈತಿ, ದೊಡ್ಡ ಕಾರ್ಯಕ್ರಮ. ಅದರ ಬಗ್ಗೆ ಉಸ್ತುವಾರಿ ತಗೊಂಡ ಅದು ಹೆಂಗ್ ಮಾಡ್ಬೇಕಂತ ಹೇಳಾಕ್ತಾರೆ. ಅದರ ಇದು ಆಗ್ಬಾರ್ದು. ನಿಮ್ದೇ ಸಮ್ಮಿಶ್ರ ಸರ್ಕಾರದಲ್ಲಿ ಇರುವಂತ ಮಂತ್ರಿಗಳು ಮತ್ತೆ ನವರಾತ್ರಿ ಆಗ್ಬಾರ್ದು. ಅದು ಇವತ್ತು ನಾವು ಪತ್ರಿಕೆಗಳಲ್ಲಿ ನೋಡಿದ್ವಿ. ಉಸ್ತುವಾರಿ ಸಚಿವರು ಜಿಲ್ಲಾಡಳಿತದಲ್ಲಿ ಕೂತು ಸಭೆ ಮಾಡಿ ಅದಕ್ಕೆಲ್ಲರೂ ಸಹಕಾರ ಕೊಡ್ರಿ ಅಂತ ಹೇಳಿದ್ದಾರೆ. ಅದು ಖಾಸಗಿ ಕಾರ್ಯಕ್ರಮ ಅಂತ ಇಷ್ಟು ದಿವಸ ನಮಗೂ ಗೊತ್ತಿತ್ತು. ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅದು ತಮ್ಮದೊಂದು ಖಾಸಗಿ ಕಾರ್ಯಕ್ರಮ ಕಗ್ಗೋಡದಲ್ಲಿ ಅದು ಅವ್ರು ಗೋಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿತ್ತು. ಇವತ್ತು ಪತ್ರಿಕೆ ಓದಿದ ಮೇಲೆ ನಮಗೆ ಅದು ಕನ್ಫ್ಯೂಸ್ ಆಗಿದೆ. ಅದ್ರ ಬಗ್ಗೆ ನಾವು ಸಮಗ್ರವಾಗಿ ಒಂದು ಎಲ್ಲ ತಿಳ್ಕೊಂಡು ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರಿಗೂ ಕರೆದು ಮಾತಾಡ್ತೀವಿ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।